ಜುಗಾರಿ ಕ್ರಾಸ್ ಅಧ್ಯಾಯ 11 ಅಬ್ಬು ಸಾಲಿಯ ಉಪದೇಶ. ಸುರೇಶಣ್ಣ, ಓ ಸುರೇಶಣ್ಣ ಎಂದು ದೇವಪುರದ ಪೇಟೆ ಬೀದಿಯಲ್ಲಿ ಹೋಗುತ್ತಿರಬೇಕಾದರೆ ಯಾರೋ ಗಟ್ಟಿಯಾಗಿ ಸುರೇಶನ ಹೆಸರು ಹಿಡಿದು ಕೂಗಿದ್ದು ಕೇಳಿಸಿತು. ಧ್ವನಿ ಕೇಳಿಯೇ ಅದು ಏಲಕ್ಕಿ ವ್ಯಾಪಾರಿ ಅಬ್ಬು ಸಾಲಿ ದನಿ ಎಂದು ಸುರೇಶನಿಗೆ ಸ್ಪಷ್ಟವಾಯಿತು. ಇನ್ನು ಇವನ ಹರಿಕತೆ ಬೇರೆ ಕಾಲು ಗಂಟೆ ಕೇಳಬೇಕು ಎಂದು ಮೂಟೆಯನ್ನು ದಾರಿಪಕ್ಕದ ನೆರಳಿನಲ್ಲಿ ಇಡುತ್ತಾ ಗೌರಿ ಗುಣಗಿದಳು. ಅವನು ಯಾವಾಗಲೂ ಏಲಕ್ಕಿ ಕಡಿಮೆ ಬೆಲೆಗೆ ಕೊಳ್ಳುತ್ತಾನೆಂದು ಅವನ ಮೇಲೆ ಗೌರಿಗೆ ಅಸಹನೆ. ಯಾರು ಯಾವ ರೇಟಿಗೆ ಕೊಂಡರೂ ಅವಳಿಗೆ ಮೋಸ ಹೋಗಿದ್ದೇವೆಂದು ಯಾವಾಗಲೂ ಅನ್ನಿಸುತ್ತಲೇ ಇರುತ್ತದೆ. ಅದರಲ್ಲೂ ಸುರೇಶ ಏನನ್ನಾದರೂ ಕೊಂಡರೆ ಅಥವಾ ಮಾರಿದರಂತೂ ಸರಿಯಾಗಿ ಟೋಪಿ ಬಿದ್ದೇ ಇರುತ್ತಾನೆನ್ನುವುದರಲ್ಲಿ ಅವಳಿಗೆ ಅಚಲ ನಂಬಿಕೆ. ಸುರೇಶನಂತೂ ಇದೊಂದು ಅವಳ ಮನಸ್ಸಿನ ಕಾಯಿಲೆ ಎಂದೇ ತೀರ್ಮಾನ ಮಾಡಿದ್ದ. ಅವಳ ಹತ್ತಿರ ಎಷ್ಟೇ ದುಡ್ಡಿರಲಿ 10 ಪೈಸೆ 5 ಪೈಸೆ ಕಡಿಮೆಗೆ ಸಿಗುತ್ತದೆಂದು ನೂರಾರು ಅಂಗಡಿಗಳಲ್ಲಿ ರೇಟು ಕೇಳಿಕೊಂಡು ತಿರುಗುವುದು ನೋಡಿದರೆ ಯಾರಿಗೂ ಹಾಗನ್ನಿಸುವುದು ಸಹಜ. ಗೌರಿ ಸುರೇಶ ಸೇರಿಕೊಂಡು ಸಾವಿರಾರು ರೂಪಾಯಿ ಪೋಲು ಮಾಡಿದ್ದರೂ ಚೌಕಾಸಿ ಮಾಡದೆ ವ್ಯಾಪಾರ ಮಾಡುವವರನ್ನು ಕಂಡರೆ ಗೌರಿಗೆ ಸಿಟ್ಟು. ಏನೇನೋ ಕೊಳ್ಳಬೇಕೆಂದು ಕಾರ್ಯಕ್ರಮ ಇಟ್ಟುಕೊಂಡು ಗೌರಿ ಪೇಟೆಗೆ ಬಂದಿದ್ದರಿಂದ ಇವತ್ತು ಅಂಗಡಿ ಸುತ್ತಿಸಿ ಪ್ರಾಣ ತೆಗೆಯುತ್ತಾಳೆಂದು ಸುರೇಶ ಬಸ್ಸು ಹತ್ತುವಾಗಲೇ ಎಂದುಕೊಂಡಿದ್ದ. ಅಬ್ಬು ಸಾಲಿ ಅವನ ಪೆಟ್ಟಿಗೆ ಅಂಗಡಿಯಿಂದ ಇಳಿದು ಸುರೇಶನ ಕಡೆಗೆ ಬರುತ್ತಿರಬೇಕಾದರೆ, ನೋಡ್ರಿ, ಅವನ ಹತ್ತಿರ ಪಂಚಾಯಿತಿ ಹೊಡಿತಾ ಇಲ್ಲೇ ಕೂತರೆ ನಾ ಸುಮ್ಮನಿರೋದಿಲ್ಲ. ನನಗೆ ಸುಮಾರು ಕೆಲಸ ಇದೆ ಇವತ್ತು ಎಂದು ಸುರೇಶನ ಕಡೆಗೆ ತಿರುಗಿ ಗುಣಗಿದಳು. ಮೂಟೆ 1 ನಿಮಿಷ ಮರದ ನೆರಳನ್ನಿಟ್ಟು ಸುಧಾರಿಸಿಕೋ ಮಾರಾಯ್ತಿ. ಸುಮಾರು ಕೆಲಸ ಎಂಥದು ನಿಂದು? ತುರಿಯೋ ಮಣಿ, ಬ್ಲೌಸ್ ಪೀಸು ಹುಡುಕೋದು ತಾನೆ. ಅದಕ್ಕೆ ಸಾಯಂಕಾಲದವರೆಗೂ ಟೈಮ್ ಇದೆಯಲ್ಲ. ಬೇಕಾದರೆ ಹೋಟೆಲಿನಲ್ಲಿ ರೂಮ್ ತಗೊಂಡು ನಾಳೆ ಸಾಯಂಕಾಲದವರೆಗೂ ಹುಡುಕು ಎಂದು ಅವಳ ಶಾಪಿಂಗ್ ಚಪಲವನ್ನು ಸುರೇಶ ಅಪಹಾಸ್ಯ ಮಾಡಿದ. ಏನ್ರಮ್ಮ ನೀವು, ನಾನು ಅಲ್ಲೇ ಅಂಗಡಿ ಮೇಲೆ ಕೂತಿದ್ದೀನಿ. ನನಗೊಂದು ಮಾತು ಹೇಳಿದರೆ ಮೂಟೆ ತಂದು ಕೊಡ್ತಿರ್ಲಿಲ್ವಾ? ಅಂಗಡಿ ಎದುರು ನೀವು ಹೋಗಿದ್ದು ನನಗೆ ಕಣ್ಣಿಗೆ ಕಾಣಲಿಲ್ಲ ಎಂದು ಗೌರಿ ಮೂಟೆ ಹೊತ್ತುಕೊಂಡು ಹೋಗುತ್ತಿರುವುದು ದೊಡ್ಡ ಅಚಾತುರ್ಯ ಎನ್ನುವಂತೆ ಮಾತಾಡಿ ಸುರೇಶನ ಕಡೆಗೆ ತಿರುಗಿ, ಅವರಿಗೇನೋ ಹೇಳೋದಕ್ಕೆ ನಾಚಿಕೆ, ಅಂದರೆ ನಿಮಗಾದರೂ ಗೊತ್ತಾಗಬೇಡವಾ ಎಂದು ಅಬ್ಬು ಸಾಲಿ ಬರುತ್ತಲೇ ವಿಷಾದ ಸೂಚಿಸಿದ. ಅವನ ವಿಶ್ವಾಸದ ನುಡಿಗಳನ್ನು ಕೇಳಿ ಗೌರಿಗೆ ಅವನ ಬಗ್ಗೆ ಇದ್ದ ಅಸಹನೆ ಕೊಂಚ ಕಡಿಮೆ ಆಯಿತು. ಹಾಗೇನಿಲ್ಲ ಅಬ್ಸಾಲಿ, ಮೂಟೆ ನೋಡೋಕ್ಕೆ ಹಿಂಗೆ ಕಾಣ್ತದಷ್ಟೇ, ತೂಕ ಏನಿಲ್ಲ ಅಂದಳು. ನಿಮ್ಮ ಮನೆಗೆ ಬಂದು ಎಷ್ಟು ಸಾರಿ ವ್ಯಾಪಾರ ಮಾಡಿದ್ದೀನಿ, ಎಷ್ಟು ಸಾರಿ ಕಾಫಿ ಟೀ ಕುಡ್ಕೊಂಡು ಬಂದಿದ್ದೀನಿ. ಒಂದು ದಿನ ನಿಮ್ಮ ಮೂಟೆ ಹೊತ್ಕೊಂಬಂದು ಕೊಟ್ಟರೆ ನಮ್ಮ ಕೈ ಸವೆದು ಹೋಗುತ್ತಾ ಹೇಳಿ ಎಂದು ಅಬ್ಬು ಸಾಲಿ ಗೌರಿಗೆ ಪ್ರಶ್ನೆ ಕೇಳಿದ. ಅಬ್ಬು ಸಾಲಿ ಮಾತುಗಾರಿಕೆಯ ಪರಿಚಯ ಚೆನ್ನಾಗಿದ್ದ ಗೌರಿ ಅವನು ಅಷ್ಟೊಂದು ಉಪಚಾರ ಆತ್ಮೀಯತೆ ವ್ಯಕ್ತಪಡಿಸಿದ್ದು ನೋಡಿ ಏನೋ ವ್ಯವಹಾರ ಪ್ರಾರಂಭಿಸಲೆಂದೇ ಈ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಅನುಮಾನಿಸಿದಳು. ಆದರೂ ಅಬ್ಬು ಸಾಲಿ ಅವರಿಗೆ ಅಲ್ಲಿದ್ದ ಮಿಕ್ಕ ಎಲ್ಲ ಏಲಕ್ಕಿ ದಲ್ಲಾಳಿಗಳಿಗಿಂತ ಹೆಚ್ಚು ಪರಿಚಯದವನಾಗಿದ್ದ. ಅದಿರಲಿ, ಈಗೇನಾಗಬೇಕು ನಿನಗೆ ಸಾಬು ಎಂದು ನೇರವಾಗಿ ಗೌರಿ ಪ್ರಶ್ನೆ ಕೇಳಿದಳು. ನನಗೇನಾಗಬೇಕು ಗೌರಿಯಮ್ಮ, ಈ ಸಾಬಿ ಏಲಕ್ಕಿ ಬಾಚಿಕೊಳ್ಳೋದಕ್ಕೆ ಮಾತಾಡಿಸಿಕೊಂಡು ಬಂದ ಅಂತ ತಿಳಿಬೇಡ್ರಿ. ಈಗ ಇಲ್ಲಿ ತನಕ ಬಂದಿದ್ದೀರಾ, 4 ಹೆಜ್ಜೆ ನನ್ನ ಅಂಗಡಿವರೆಗೆ ಬಂದು 1 ಲೋಟ ಕಾಫಿ ಕುಡಿದು ಹೋಗ್ರಿ. ನನಗೂ ವಿಶ್ವಾಸ ಮುಖ್ಯ, ವ್ಯಾಪಾರ ಎಲ್ಲ ಆಮೇಲೆ ಎಂದು ಅಬ್ಬು ಸಾಲಿ ಅವರಿಬ್ಬರನ್ನು ಕರೆದ. ಇನ್ನೊಂದು ಸಾರಿ ಬರ್ತೀವಿ ಮಾರಾಯ, ಇವತ್ತು ನಮಗೆ ಇನ್ನೂ ವಿಪರೀತ ಕೆಲಸ ಇದೆ ಎಂದು ಸುರೇಶ ಹೇಳಿದ.
ಸುರೇಶಣ್ಣ, ನಾನು ವ್ಯಾಪಾರಕ್ಕೆ ಅಂತ ಕರಿತಾ ಇಲ್ಲ, ವಿಶ್ವಾಸ ಅಷ್ಟೇ. ಯಾಲಕ್ಕಿ ನೀವು ಕೊಟ್ಟರು ನನಗೆ ಈಗ ಬೇಡ. 1 ತಿಂಗಳಿಂದ ನಂದು ವ್ಯಾಪಾರ ಬಂದ್ ಮಾಡಿದ್ದೀನಿ ಎಂದು ಹೇಳಿ ಅಂಗಡಿಗೆ ಬರಲು ಸಾಬಿ ಒತ್ತಾಯಿಸಿದ. ಯಾಕೋ ಮಾರಾಯ, ಏಲಕ್ಕಿಗೆ ಒಳ್ಳೆ ರೇಟು ಬರೋ ಟೈಮಿಗೆ ವ್ಯಾಪಾರ ಬಂದ್ ಮಾಡಿದೆನಂತಿ ಎಂದು ಗೌರಿ ಕುತೂಹಲದಿಂದ ಕೇಳಿದಳು. ಸುಮ್ಮನೆ ಕುತೂಹಲ ಕೆರಳಿಸಿ ಹರಟೆ ಮುಂದುವರಿಸಲಷ್ಟೇ ಸಾಬಿ ಈಗ ಹೇಳುತ್ತಿದ್ದಾನೆ ಎಂದು ಅವಳು ತಿಳಿದಳು. ಏಕೆಂದರೆ ಅಬ್ಬು ಸಾಲಿಯದು ಜನ್ಮಾಂತರಗಳಿಂದ ತಲೆ ತಲಾಂತರಗಳಿಂದ ಏಲಕ್ಕಿ ವ್ಯಾಪಾರದಲ್ಲೇ ಮುಳುಗಿ ಎದ್ದ ಮನೆತನ. ಅವನಪ್ಪನ ಕಾಲದ ಅವನ ಶ್ರೀಮಂತಿಕೆಯನ್ನು ಅವನು ಸಂಪಾದಿಸಿರುವ ಹಾಗೂ ಕಳೆದಿರುವ ದುಡ್ಡಿನ ಲೆಕ್ಕವನ್ನು ಗೌರಿ ಅವನ ಬಾಯಿಂದ ಕೊನೆಯ ಪಕ್ಷ 100 ಸಾರಿಯಾದರೂ ಕೇಳಿರಬಹುದು. ಈಗಲೂ ಸಹ ಅವನು ಕರೆಯುತ್ತಿರುವುದು ವ್ಯಾಪಾರಕ್ಕಲ್ಲದಿದ್ದರೆ ತನ್ನ ಗತಕಾಲದ ವೈಭವಗಳನ್ನು ವರ್ಣಿಸಿ ಮತ್ತೊಮ್ಮೆ ಇಬ್ಬರೆದುರು ನಿಟ್ಟುಸಿರು ಬಿಡುತ್ತಾ ಕೂರುವುದಕ್ಕಿರಬೇಕು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನಡು ಬೀದಿಯಲ್ಲಿ ನಿಂತ್ಕೊಂಡು ಕೇಳಿದರೆ ಹೆಂಗೆ ಹೇಳಿ ಎಂದು ಮತ್ತೊಮ್ಮೆ ಸಾಬು ಆಗ್ರಹಪಡಿಸಿದ. ವಾಂತಿ ಮೆಟ್ಟಿದ್ದ ಮೆಟ್ಟಿಲುಗಳನ್ನು ತೊಳೆದುಕೊಳ್ಳಬೇಕೆಂದು ಸರಸರ ಕಾಲು ಹಾಕುತ್ತಿದ್ದ ಅವರಿಗೆ ಅಲ್ಲಿಂದ ಇಲ್ಲಿಯವರೆಗೂ ನಡೆದು ಸಾಬಿ ಹತ್ತಿರ ಮಾತಾಡಿ ಮುಗಿಸುವ ವೇಳೆಗೆ ಅದು ಮರೆತೇ ಹೋಗುವ ಹಾಗಾಗಿತ್ತು. ಆಗೀಗ ಇಬ್ಬರ ಮನಸ್ಸಿನಲ್ಲೂ ಅದು ಸುಳಿದರೂ ಆಗಲೇ ಸಗಣಿ, ಕೊಚ್ಚೆ ಇತ್ಯಾದಿ 26 ಮೆಟ್ಟಿದ್ದರಿಂದ ವಿಶೇಷವಾಗಿ ಅದನ್ನು ತೊಳೆಯಬೇಕೆಂದು ಅನ್ನಿಸಲಿಲ್ಲವೋ ಏನೋ. ಮಾರಾಯ, ಯಾಕೋ ಇವತ್ತು ಇದ್ದಕ್ಕಿದ್ದ ಹಾಗೆ ಮೋಡ ಕವಿದು ಮಳೆ ಬರುವ ಹಾಗಿದೆ. ಇನ್ನು ಪಿರಿ ಸೋನೆ ಹಿಡೀತೆಂದರೆ ನಮ್ಮದು ಇವತ್ತಿನ ಕೆಲಸ ಕಂಪ್ಲೀಟ್ ಹಾಳೆ. ನಿನಗೆ ಹೇಳಿದರೆ ಅರ್ಥವಾಗುವುದಿಲ್ಲ ಎಂದು ಗೊಣಗುತ್ತಾ ಸುರೇಶ ಗೌರಿ ಜೊತೆ ಮನಸ್ಸಿಲ್ಲದ ಮನಸ್ಸಿನಿಂದ ಅಬ್ಬು ಸಾಲಿ ಅಂಗಡಿ ಕಡೆಗೆ ಕಾಲು ಹಾಕಿದ. ಏಲಕ್ಕಿ ಸೀಸನ್ನಿನ ಕಾಲದಲ್ಲಿ ದೇವಪುರದ ಬಸ್ ಸ್ಟ್ಯಾಂಡಿನಲ್ಲಿ ಏಲಕ್ಕಿ ದಲ್ಲಾಳಿಗಳು ಕಾಗೆ ಕಂತ್ರಿ ನಾಯಿಗಳ ರೀತಿಯಲ್ಲಿ ಹೊಂಚು ಹಾಕಿಕೊಂಡು ಕಾಯುತ್ತಾ ಕುಳಿತಿರುತ್ತಾರೆ. ಚಿಕ್ಕ ಪುಟ್ಟ ಗಂಟಿನೊಡನೆ ಇಳಿಯುವ ಪ್ರತಿಯೊಬ್ಬನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ. ಅವರಿವರ ತೋಟದಲ್ಲಿ ಅಷ್ಟಿಷ್ಟು ಕದ್ದು 1 kg 2 kg ಮಾಡಿಕೊಂಡು ಬರುವವರನ್ನು ಅವರ ಮುಖ ನೋಡಿಯೇ ದಲ್ಲಾಳಿಗಳು ಸುಲಭವಾಗಿ ಗುರುತಿಸಿ ಬಿಡಬಲ್ಲರು. 1-2 kg ತರುವವರಿಗೆ, ಚಿಕ್ಕ ಪುಟ್ಟ ಬೆಳೆಗಾರರಿಗೆ ದೇವಪುರದ ಮಂಡಿಗಳಲ್ಲಿ ನಾನಾ ತರಹದ ತೊಂದರೆಗಳಿವೆ. ಅವರಿಗೆ ದುಡ್ಡಿನ ತುರ್ತು ಇರುವುದನ್ನು ತಿಳಿದು ಅವರ ಮಾಲನ್ನು ಹರಾಜಿಗಿಡದೆ ಮಂಡಿ ಸಾಹುಕಾರರೇ ಒಂದು ರೇಟು ಹೇಳಿ ಅವನ ಮಾಲನ್ನು ಹೇಗಿದೆ ಎಂದು ಕಣ್ಣೆತ್ತಿ ನೋಡದೆ ಅಲ್ಲಿಟ್ಟೋಗು ಎಂದು ಅವನ ಗಂಟಿಗೆ ಒಂದು ಮೂಲೆ ತೋರಿಸಿ ಬಿಡುತ್ತಾರೆ. ಏಲಕ್ಕಿಯನ್ನು ಎಳ ಬಿಸಿಲಿನಲ್ಲಿ ಒಣಗಿಸಿ ಗೋಣಿ ತಾಟಿನಲ್ಲಿ ತಿಕ್ಕಿ ಅದಕ್ಕೆ ಪಾಲಿಶ್ ಕೊಟ್ಟು ಅದನ್ನೊಂದು ಅಮೂಲ್ಯ ಪದಾರ್ಥವೆಂದು ಪರಿಭಾವಿಸಿ ತಂದ ಚಿಕ್ಕ ಪುಟ್ಟವರಿಗೆ ಈ ಮಂಡಿ ಸಾಹುಕಾರರ ತಿರಸ್ಕಾರದ ಧೋರಣೆ ಆಘಾತಕಾರಿಯಾಗಿರುತ್ತದೆ. ಎಷ್ಟೋ ಜನ ರೈತರು ಎಷ್ಟೇ ಬಡವರಾದರೂ ಆತ್ಮಗೌರವ ಉಳ್ಳವರು. ಜಮೀನಿನ ಒಡೆಯನಾದುದರಿಂದ ತಾನೊಬ್ಬ ಜಮೀನ್ದಾರನೆಂದು ಹೆಮ್ಮೆ ಅವನ ಸುಪ್ತ ಪ್ರಜ್ಞೆಯ ಆಳದಲ್ಲಿ ಇದ್ದೇ ಇರುತ್ತದೆ. ಮಂಡಿ ಸಾಹುಕಾರರ ಹತ್ತಿರ ವ್ಯವಹಾರಕ್ಕೆ ಹೋದರೆ ತಾನು ಕಳೆದುಕೊಳ್ಳುವ ಲಾಭಕ್ಕಿಂತ ಮುಖ್ಯವಾಗಿ ತಾನು ಕಳೆದುಕೊಳ್ಳಬೇಕಾದ ಆತ್ಮಗೌರವ ಆತನನ್ನು ಬಾಧಿಸುತ್ತದೆ. ಮಂಡಿ ಸಾಹುಕಾರರಿಗೂ ದೊಡ್ಡ ದೊಡ್ಡ ವರ್ತಕರಿಗೂ ರೈತನ ಆತ್ಮಗೌರವವನ್ನು ಹೊಸಕಿ ಹಾಕಿ ತಮ್ಮ ಶ್ರೀಮಂತಿಕೆಯ ಅಟ್ಟಹಾಸ ಮೆರೆಯುವುದು ಲಾಭಕ್ಕಿಂತಲೂ ಮುಖ್ಯವಾದ ಮಾನಸಿಕ ಅಗತ್ಯವಾಗಿರುತ್ತದೆ. ಇಲ್ಲದಿದ್ದರೆ ಅವರ ಬ್ಯಾಂಕಿನ ಪಾಸ್ಬುಕ್ಕಿನಲ್ಲಿ ಸೊನ್ನೆಗಳ ಮುಂದು ಸೇರಿಸುತ್ತಾ ಹೋಗುವ ಸೊನ್ನೆಗಳು ಅರ್ಥವನ್ನೇ ಕಳೆದುಕೊಳ್ಳುತ್ತವೆ. 0 ಸಾಲುಗಳ ಹಿಂದೆ ಸಂಖ್ಯೆ ಹಾಕಿದ ಕೂಡಲೇ ಸೊನ್ನೆಗಳೆಲ್ಲ ಹೇಗೆ ಅರ್ಥವತ್ತಾಗುತ್ತವೆಯೋ ಹಾಗೆ ದುಡ್ಡಿದ್ದವರಿಗೆ ಇತರರು ನೀಡುವ ಮರ್ಯಾದೆಯ ಅರ್ಥ ಅವರು ದುಡ್ಡಿಲ್ಲದವರತ್ತ ತೋರಿಸುವ ತಿರಸ್ಕಾರದ ಮೇಲೆ ನಿಂತಿದೆ.
ಈ ಮಂಡಿ ಸಾಹುಕಾರರ ಮತ್ತು ಚಿಕ್ಕ ಪುಟ್ಟ ಪುಡಿ ಬೆಳೆಗಾರರ ವಿಕಲತೆಗಳನ್ನು ಏಲಕ್ಕಿ ದಲ್ಲಾಳಿಗಳಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪುಡಿ ರೈತರನ್ನು ಹೊಗಳಿ ಅವನೇ ತನ್ನ ದಣಿ ಎಂದು ನಂಬಿಕೆ ಬರುವಂತೆ ಮಾತಾಡಿ, ನಿನ್ನೆ ಬಂದಿದ್ದರೆ ನೀನು ಹೇಳಿದ ರೇಟು ಸಿಗುತ್ತಿತ್ತು, ಇವತ್ತು ರೇಟು ಡೌನ್ ಆಗಿದೆ, ಎಲ್ಲ ಬಿಟ್ಟು ಇವತ್ತು ತಂದಿದ್ದೀಯಲ್ಲ ಎಂದು ವ್ಯಸನ ಸೂಚಿಸಿ, ಹೋಗಲಿ 4 ದಿನ ಇಡುವಂತಿದ್ದರೆ ಇಡು, ರೇಟು ಇಂಪ್ರೂವ್ ಆದೀತೆಂದು ಸಲಹೆ ಕೊಟ್ಟು ಬೋಡಿ, ಸಕಲೇಶ್ಪುರ, ಮಡಿಕೇರಿ, ಮೂಡಿಗೆರೆ ರೇಟುಗಳನ್ನೆಲ್ಲ ಅವನ ನೆತ್ತಿಗೆ ತಿಕ್ಕಿ ಏಲಕ್ಕಿ ತಂದವನ ತಲೆ ರೂಮ್ ಎಂದು ಕಕಮಕ ಹಿಡಿಯುವಂತೆ ಮಾಡುತ್ತಾರೆ. ಏಲಕ್ಕಿ ವ್ಯಾಪಾರ ಮಾಡಲೆಂದೇ ಅವರು ವಿಶಿಷ್ಟವಾದ ಭಾಷೆ, ನುಡಿಕಟ್ಟುಗಳನ್ನು ರೂಪಿಸಿಕೊಂಡು ಅವುಗಳ ಕಲಾತ್ಮಕ ಉಪಯೋಗ ಮಾಡುತ್ತಿದ್ದರು. ರೈತರು ನಂಬಲಿ ನಂಬದಿರಲಿ ಅವರನ್ನು ಹೊಗಳಿಕೆಯ ಸಂಮೋಹನಕ್ಕೆ ಸಿಕ್ಕಿಸುವುದು ಹೇಗೆಂದು ತಿಳಿದಿದ್ದರು. ಕಳ್ಳರಿಗೆ ಒಂದು ತಂತ್ರ, ಪೂರಾ ಚಿಕ್ಕ ಬೆಳೆಗಾರರಿಗೆ ಒಂದು ವಿಧಾನ, ಕೊಂಚ ದೊಡ್ಡವರಿಗೆ ಬೇರೆ ಮಾತುಗಾರಿಕೆ, ಇವೆಲ್ಲವನ್ನು ಅವರ ಬಳಿ ನೋಡಬಹುದಿತ್ತು. ದೀಪಾವಳಿ, ಉಗಾದಿ ಹಬ್ಬಗಳಲ್ಲಂತೂ ತಂದ ಏಲಕ್ಕಿ ಹಿಂದಕ್ಕೆ ಒಯ್ಯುವುದಿಲ್ಲೆಂದು ಗೊತ್ತಿದ್ದ ಅವರು ಹಬ್ಬ ಉಡಿ ಹಾರಿಸುತ್ತಿದ್ದರು. ಇವರ ಕಂತ್ರಿ ವಿದ್ಯೆ, ಮೈಮರೆಸುವ ಮಾತುಗಾರಿಕೆ, ರೇಟು ಇಳಿಯುತ್ತಿದೆ ಎಂದು ಇವರು ಕೊಡುತ್ತಿದ್ದ ಸುಳ್ಳು ಮಾಹಿತಿ ಮುಂತಾದವೆಲ್ಲ ರೈತರಿಗೆ ಗೊತ್ತಿಲ್ಲದೆ ಇರುವುದೇನಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ರೈತರು ಪೇಟೆಗೆ ಏಲಕ್ಕಿ ತರುವುದಕ್ಕಿಂತ ಈ ಏಲಕ್ಕಿ ಬ್ಯಾರಿಗಳು ಮನೆ ಹತ್ತಿರ ಬಂದಾಗ ವ್ಯಾಪಾರ ಮಾಡುತ್ತಿದ್ದುದೇ ಹೆಚ್ಚು. ಅಲ್ಲಿ ಮನೆಯ ಹೆಂಗಸರು 10 ಪೈಸೆಗೂ 1 ಗಂಟೆ ಚೌಕಾಸಿ ಮಾಡಿ ಬ್ಯಾರಿಗಳ ತಲೆಗೆ ರೇಜಿಗೆ ಇಡಿಸುತ್ತಿದ್ದರು. ಒಂದೊಂದು 2 kg ಏಲಕ್ಕಿಯನ್ನು ವ್ಯಾಪಾರ ಮಾಡುವುದು ಇಬ್ಬರಿಗೂ ಅರ್ಧ ದಿನದ ಕೆಲಸ. ಅದರಲ್ಲಿ ಅರ್ಧ ಕಾಲ ವ್ಯಾಪಾರಕ್ಕೆ ವ್ಯಯವಾದರೆ ಅರ್ಧ ಕಾಲ ಊರು ಪಂಚಾಯಿತಿಗೆ ವ್ಯಯವಾಗುತ್ತಿತ್ತು. ಕೊಯ್ಲು, ಕಟಾವು ಎಲ್ಲ ಮುಗಿದ ಮೇಲೆ ಮಲೆನಾಡಿನ ರೈತರಿಗೆಲ್ಲ ಬೇಕಾದಷ್ಟು ಪುರುಸೊತ್ತು ಇರುತ್ತದೆ. ಒಕ್ಕಲಾಟ ಮುಗಿಸಿ ರೋಹಿಣಿ ಮಳೆ ಬರುವವರೆಗೂ ದೊರೆಯುವ ವಿರಾಮದಲ್ಲಿ ಬಹುಪಾಲು ಬರೀ ನೆಂಟರ ಮನೆ ತಿರುಗುವುದರಲ್ಲಿ ಕಳೆದರೂ ಮಿಕ್ಕಿದ್ದು ಕಳೆಯುವುದು ಈ ರೀತಿಯ ಕೆಲಸಕ್ಕೆ ಬಾರದ ಚೌಕಾಸಿಯಲ್ಲಿ. ಸುರೇಶ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದಾಗ ಏಲಕ್ಕಿಯೊಂದಿಗೆ ಇಳಿಯುವ ಪ್ರತಿಯೊಬ್ಬನಿಗೂ ಕಾಗೆ ಮುತ್ತಿಕೊಂಡಂತೆ ಮುತ್ತಿಕೊಳ್ಳುವ ದಲ್ಲಾಳಿಗಳೊಬ್ಬರು ಕಾಣುವುದನ್ನು ನೋಡಿ ನಿಜಕ್ಕೂ ಅಚ್ಚರಿಯಾಯಿತು. ರೇಟು ಕಂಡಾಪಟ್ಟೆ ಇಳಿದರೆ ಒಮ್ಮೊಮ್ಮೆ ಮಂಡಿಗಳೆಲ್ಲ ಹರಾಜು ಮುಂದೂಡಿ ವ್ಯವಹಾರ ನಿಲ್ಲಿಸಿ ಬಿಡುತ್ತಿದ್ದರು. ಆಗ ದೇವಪುರದ ಪೇಟೆಗಳೆಲ್ಲ ಬಿಕೋ ಎಂದು ಆಳು ಸುರಿದುಕೊಂಡಿರುತ್ತಿದ್ದವು. ಬಸ್ ಸ್ಟ್ಯಾಂಡಿನಲ್ಲಿ ದಲ್ಲಾಳಿಗಳ ಗೈರು ಹಾಜರಿ ನೋಡಿದ ಸುರೇಶನು ಇದನ್ನೇ ಶಂಕಿಸಿದ್ದ. ಅಬ್ಬೂಸ್ ಅಲಿ ಜೊತೆ ಮಾತಾಡುವಾಗಲೇ ಅವನಿಗೆ ನಿಜವಾದ ಕಾರಣ ಗೊತ್ತಾಗಿದ್ದು. ಇನ್ನು ನಮ್ಮಂಥವರಿಗೆ ಎಲ್ಲ ಗೌರಿಯಮ್ಮ ಏಲಕ್ಕಿ ವ್ಯಾಪಾರ, ನಮ್ಮಂಥ ಸಣ್ಣ ಪುಟ್ಟವರು ಏಲಕ್ಕಿಗೆ ಕೈ ಹಾಕಂಗೇ ಇಲ್ಲ. ನಿನ್ನೆನ ಕತೆ ಕೇಳಿದ್ರಾ? ಇರಾನಿಗೆ ಏಲಕ್ಕಿ ಶಿಪ್ಮೆಂಟ್ಗೆ ಅಗ್ರಿಮೆಂಟ್ ಆಗಿದೆಯಂತೆ ಅಂತ ವರ್ತಮಾನ ಬರ್ತಿದೆ ಹಂಗೆ. ಬರೀ ವರ್ತಮಾನಕ್ಕೆ ಏಲಕ್ಕಿ ರೇಟು KGಗೆ 100 ರೂಪಾಯಿ ಜಂಪ್ ಆಗಿಬಿಡ್ತು. ಇವತ್ತಿನ ರೇಟು ಹೇಳಿದರೆ ನೀವು ನಂಬ್ತೀರಾ? ನಿನ್ನೆ 600 ರೂಪಾಯಿ ಇದ್ದಿದ್ದು ಇವತ್ತು 840 ರೂಪಾಯಿ ಅಂತೆ. ಸಾಬು ವಿಷಾದದಿಂದ ಹೇಳಿದ. ಸುರೇಶನು, ಗೌರಿಯು ಅದನ್ನು ಕೇಳಿ ಹಿರಿ ಹಿಗ್ಗಿದರು. ಒಬ್ಬರಿಗೆ ವಿಷಾದದ ಸಮಾಚಾರ ಆದರೆ ಇನ್ನೊಬ್ಬರಿಗೆ ಅದು ಪರಮಾನಂದದ ಸಮಾಚಾರ. ದೇವಪುರವೆನ್ನುವ ಜೂಜಿನ ರಂಗದಲ್ಲಿ ಇಂಥವು ಸರ್ವೇ ಸಾಮಾನ್ಯ ದೃಶ್ಯ. ನಾನು ಅದಕ್ಕೆ ಏಲಕ್ಕಿ ವ್ಯವಹಾರನೇ ಕೈದು ಮಾಡಿಬಿಟ್ಟೆ ಸುರೇಶಣ್ಣ. ಬರೀ ಖಾಲಿ 10 kg ಏಲಕ್ಕಿ ವ್ಯವಹಾರ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಲೆಕ್ಕ ಹಾಕಿ. ನಮ್ಮಂಥವರು ಈ ರೇಟಲ್ಲಿ ಏಲಕ್ಕಿ ಕೊಂಡು
ಮಕ್ಕಳು ಮರಿ ಸಾಕಕ್ಕುಂಟು ಹೇಳಿ, ಸಾಕಕ್ಕುಂಟ ಹೇಳಿ. ನನಗೇನೋ ಇರೋನೊಬ್ಬನೇ ಮಗ, ಆದರೂ ಹಾಳು ಸೊಳೆ ಮಗ. 8 ಜನ ಹೆಣ್ಮಕ್ಳಾದ ಮೇಲೆ ಹುಟ್ಟಿದಾನೆ. ಏನು ಮಾಡ್ತೀರಾ? ಅವನ್ನೆಲ್ಲ ಸಾಕಿಕೊಂಡು ಮದುವೆ ಮಾಡಿ ಹೊಸಲು ದಾಟಿಸಬೇಕಾದರೆ ನಂದು ಚಮಡ ನಿಕಾಲಾಗೋಗ್ತದೆ. ತಗೊಳ್ಳಿ, ಏನೋ ಧೈರ್ಯ ಮಾಡಿ ದುಡ್ಡು ಹಾಕೋಣ ಅಂದರೆ ರೇಟು ಯಾಕೋ ಹುಚ್ಚು ನಾಯಿ ಥರ ಆಡ್ತಿದೆ. ಅದಕ್ಕೆ ಇದು ನಮ್ಮಂಥವ್ರಿಗೆ ಒಳ್ಳೆ ಕಾಲ ಅಲ್ಲ ಅಂತ ಕೈ ಕಟ್ಕೊಂಡು ಕೂತ್ಬಿಟ್ಟಿದ್ದೀನಿ. ಬಸ್ ಸ್ಟ್ಯಾಂಡಿನಲ್ಲಿ ನೀವೇ ನೋಡಿರ್ಬೇಕಲ್ಲ, ನೊಣ ಮುತ್ತಿದಂಗೆ ಮುತ್ಕೋತಿದ್ರಲ್ಲ ದಲ್ಲಾಳಿಗಳು. ಒಬ್ಬರಾರ ಇದ್ರೆ ಇವತ್ತು ಯಾಲಕ್ಕಿ ತೇಜಿ ದಿನದಿಂದ ದಿನಕ್ಕೆ 100 ರೂಪಾಯಿ ಜಂಪ್ ತಗೊಳ್ತಿದ್ದ ಹಾಗೆ ಕಾಗೆ ಗುಂಪಿಗೆ ಕಲ್ಲಾಕಿದಂಗೆ ದಿಕ್ಕಾಪಾಲಾಗಿ ಹೋದರು ಎಂದು ಅಬ್ಬು ಸಾಲಿ ತಾನು ತಾತ್ಕಾಲಿಕವಾಗಿ ವ್ಯವಹಾರ ನಿಲ್ಲಿಸಿದ್ದರ ಕಾರಣ ಕೊಟ್ಟ. ಅಲ್ವೋ ಸಾಬು, ನಿನ್ನತ್ರ ವ್ಯಾಪಾರ ಮಾಡಿ ತಲೆ ಬೋಳಿಸ್ಕೊಂಡು ನಮಗೂ ಸಾಕಾಗಿ ಹೋಗಿದೆ. ಏನೋ ಒಂದು ಸಾರಿ ಒಳ್ಳೆ ರೇಟು ಸಿಗ್ತದೆ ಅಂತ ಖುಷಿಯಲ್ಲಿದ್ದರೆ ನೀನು ನೋಡಿದರೆ ಏನೋ ಆಗಬಾರ್ದು ಆಗೋಯ್ತು ಅನ್ನೋ ಹಂಗೆ ಮಾತಾಡ್ತಿದೆಯಲ್ಲ. ಪ್ರತಿ ಸಾರಿನೂ ಮನೆ ಹತ್ರ ಹಳ್ಳೆಣ್ಣೆ ಮುಸುಡಿ ಹಾಕಿಕೊಂಡು ಬಂದು ಈಗ ರೇಟು ಡೌನು ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ ಕಡ ಮೇಲೆ ಕೊಳ್ತಿದ್ದೆ. ಈಗ ರೇಟ್ ಬಂದ್ರೂ ನಿನ್ನ ಮೂತಿ ಹಳೇ ಥರನೇ ಇದೆಯಲ್ಲ. ನೀನು ಉದ್ಧಾರ ಆಗಬಾರ್ದು, ನಿನ್ನ ಜೊತೆ ವ್ಯವಹಾರ ಮಾಡಿದವರು ಉದ್ಧಾರ ಆಗಬಾರ್ದು ಅಂತ ನೀನು ನಿನ್ನ ಮರ್ಜಿ ಎಂದು ಕಿಚ್ಚಾಯಿಸುವ ಧ್ವನಿಯಲ್ಲಿ ಸುರೇಶ ಅಬ್ಬು ಸಾಲಿಗೆ ಜೋರು ಮಾಡಿದ. ಸುರೇಶಣ್ಣ, ನಿಮಗೆ ಎಷ್ಟು ರೇಟ್ ಕೊಟ್ಟರೂ ಈ ಸಾಬಿ ತಲೆ ಒಡೆದ ಅಂತಲೇ ಹೇಳ್ತೀರಾ. ಹೋದ ಸಾರಿ ನಾನು ಕೇಳಿದ ರೇಟಿಗೆ ಕೊಡದೆ ನೀವು ತಂದು ಹರಾಜಿಗಿಟ್ಟು ಆಗಿದ್ದೇನು? ನನಗಿಂತ 20 ರೂಪಾಯಿ ಕಡಿಮೆಗೆ ಕೊಟ್ಟು ಹೋಗಿದ್ದು ನಂಗೆ ಗೊತ್ತಿಲ್ವಾ? ಈ ಸಾಬಿ ಬೈಸ್ಕೊಳ್ಳೋಕ್ಕೆ ಸಿಗ್ತಾನಲ್ಲ, ಅದಕ್ಕೆ ಬೈತೀರಾ ಅಷ್ಟೇ. ಮಂಡಿ ಸಾಹುಕಾರಂಗೆ ಬೈತೀರಾ? ಅವನು ಕೊಟ್ಟಿದ್ದು ಇಸ್ಕೊಂಡು ಮನೆಗೆ ಹೋಗ್ತೀರಾ? ಅಬ್ಬು ಸಾಲಿ ತನ್ನ ಪ್ರತಿವಾದ ಮಂಡಿಸಿದ. ದಾರಿಯಲ್ಲಿ ಹೋಗುವವರನ್ನು ಕರೆದು ಕೂರಿಸಿದ ಸಾಬಿಯ ಮರ್ಜಿಯನ್ನು, ಹಳೆ ಪಂಚಾಯಿತಿಗಳನ್ನು ಎತ್ತಿಕೊಂಡು ಜಗಳವಾಡುತ್ತಿರುವ ಸುರೇಶನ ಮರ್ಜಿಯನ್ನು ನೋಡಿ ಒಂದು ಕಡೆ ಗೌರಿಗೆ ನಗು, ಇನ್ನೊಂದು ಕಡೆ ಸಿಟ್ಟು. ಒತ್ತಾಯ್ತು ಬನ್ನಿ, ಮಂಡೀಲಿ ಹರಾಜು ಮುಗಿದ ಮೇಲೆ 3 ಕಾಸಿಗೆ ಕೊಟ್ಟು ಬರೋ ಹಾಗಾದರೆ ಕಷ್ಟ ಎಂದು ಸುರೇಶನಿಗೆ ಮುಂದಿನ ಕೆಲಸಗಳನ್ನು ಜ್ಞಾಪಿಸಿದಳು. ಗೌರಿಯಮ್ಮ, ನೀವು ಒಂದು ಕೆಲಸ ಮಾಡಿ, ನಾಳೆವರೆಗೂ ತಡೆಯೋ ಹಂಗಿದ್ರೆ ಹಾವೇರಿ ಕಡೆ ಪಾರ್ಟಿ ಒಂದು ಯಾಲಕ್ಕಿ ಖರೀದಿಗೆ ಬರ್ತಿದೆ. ನಿಮಗೆ ಒಳ್ಳೆ ರೇಟು ಗ್ಯಾರಂಟಿ ಕೊಡಿಸ್ತೀನಿ. ನನಗೆ ಕೆಜಿಗೆ 5 ರೂಪಾಯಿ ಕಮಿಷನ್ ಕೊಡಿ ಸಾಕು. ನನಗಂತೂ ಇವತ್ತಿನ ರೇಟಿನಲ್ಲಿ ನಿಮ್ಮ ಮಾಲು ಕೊಳ್ಳೋಕ್ಕಾಗಲ್ಲ ಎಂದು ಹಾಗೋ ಹೇಗೋ ಒಂದು ವ್ಯವಹಾರ ಕುದುರಿಸಲು ಪ್ರಯತ್ನಿಸಿದ ಅಬ್ಬು ಸಾಲಿ. ನೀ ಸುಮ್ಮನಿರು ಮಾರಾಯ, ದಿನಕ್ಕೊಂದೊಂದು ಥರ ರೇಟ್ ಆಗ್ತಿದೆ ಅಂತ ವ್ಯಾಪಾರನೇ ನಿಲ್ಲಿಸಿದ್ಯಾ. ನಮಗೆ ಮಾತ್ರ ನೀನು ಜನ ಕರ್ಕೊಂಡು ಬರೋವರೆಗೆ ಕಾಯ್ತಿರಿ ಅಂತ ಹೇಳ್ತೀಯಲ್ಲ ಎಂದು ಗೌರಿ ಅವನ ಮೇಲೆ ರೇಗಿದಳು.